ಗುರುಗಳೇ, ಮಕರ ರಾಶಿಯ ಬಗ್ಗೆ. ಮಕರ ರಾಶಿಯವರಿಗೆ ಬಹುಶಃ ಶನಿಯ ಒಂದು ಬಲ ಅನ್ನುವಂಥದ್ದು ಒಂದು ಬಿಟ್ಟರೆ ಬೇರೆ ಇನ್ನು ಯಾವ ಬಲಗಳು ಕೂಡ ಈಗ ಕಾಣಿಸ್ತಿರ್ಲಿಲ್ಲ. 2ರಲ್ಲಿ ರಾಹು, 8ರಲ್ಲಿ ಕೇತುವಿನ ಸಂಚಾರ, ಅದಾದ ನಂತರದಲ್ಲಿ ಇಷ್ಟು ದಿನಗಳ ಕಾಲ 6ರಲ್ಲಿ ಸಂಚಾರ ಮಾಡ್ತಿದ್ದಂತಹ ಗುರು, ಮತ್ತು ಹೀಗೆ ಎಲ್ಲ ಒಟ್ಟು ಒಂದು ರೀತಿ ಸಮಸ್ಯೆ ಇರುವಂತಹ ಒಂದು ಜೀವನದಲ್ಲೇ ಸಿಕ್ಕಾಕೊಂಡಿದ್ದರು ಮಕರ ರಾಶಿಯವರು ಅಂತ ಕಾಣ್ತದೆ. ಆದರೆ ಈ ಗುರುವಿನ ಸಂಚಾರ ಅನ್ನುವಂಥದ್ದು ಒಂದು 2 ತಿಂಗಳ ಮಟ್ಟಿಗೆ, 2-3 ತಿಂಗಳ ಮಟ್ಟಿಗೆ ತುಂಬ ಉತ್ತಮವಾಗಿರುವಂತಹ ಒಂದು ಬಲವನ್ನು ತಂದು ಕೊಡತ್ತೆ ಅಂತಂದರೆ ಅದು ಸುಳ್ಳಾಗಲಿಕ್ಕಿಲ್ಲ. 2ನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಕೌಟುಂಬಿಕವಾಗಿ ಒಂದಷ್ಟು ನೆಮ್ಮದಿ, ಏನೋ ಮಾತಾಡಬೇಕು ಅಂತ ಹೋಗಿ ಅದೇನೋ ಮಾತಾಗಿ ಅದರಿಂದ ಅವರಿಗೆ ಒಂದು ರೀತಿ ತೊಂದರೆ ಆಗುವಂಥ ರೀತಿಯಲ್ಲಿ ಅವರಿಗೆ ಉದ್ದೇಶ ಇಲ್ಲದೇ ಇರ್ಬೋದು ಆ ರೀತಿ ಮಾತಾಡುವಂಥದ್ದು, ಆದರೆ ಮಾತು ಬೆಳೆಯತ್ತೆ ಅಂತ ಹೇಳ್ತಾರೆ. ಆ ರೀತಿ ಮಾತು ಬೆಳೆದು ಏನೋ ಒಂದಷ್ಟು ಸಮಸ್ಯೆಯಾಗಿ ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿ ಇಲ್ಲದೆ ಇರುವಂಥದ್ದು. ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಒಂದು ಸಂಚಾರ ನಡೀತಿರುವಂತಹ ಕಾರಣ ಒಂದಷ್ಟು ಬೇಡದೇ ಇರುವಂತಹ ಅನಾರೋಗ್ಯಗಳು, ಅದರಲ್ಲೂ ವಿಶೇಷವಾಗಿ ಲಿವರಿಗೆ ಸಂಬಂಧಪಟ್ಟಿರುವಂಥದ್ದು, ಏನೋ ಇವಾಗೆಲ್ಲ ಜಾಸ್ತಿ ಹೆಚ್ಚಾಗಿ ಬರುವಂಥದ್ದು ಫ್ಯಾಟಿ ಲಿವರ್ ಆಗುತ್ತಿರೋದು, ಈ ರೀತಿಯಾಗಿರುವಂತಹ ಕೊಲೆಸ್ಟ್ರಾಲ್ ಅಲ್ಲಿ ಜಾಸ್ತಿ ಆಗುವಂಥದ್ದು, ಈ ರೀತಿಯಾಗಿರುವಂತಹ ಒಂದಷ್ಟು ಸಮಸ್ಯೆ ಇತ್ಯಾದಿಗಳು, ಇದೆಲ್ಲವೂ ಕೂಡ ಈಗ ಸ್ವಲ್ಪ ಅದರ ವಿಚಾರದಲ್ಲಿ ಸಮಸ್ಯೆಗಳೆಲ್ಲ ಹೋಗಿ ಇನ್ನು ಮುಂದೆ ಅಂದರೆ ಪೂರ್ತಿಯಾಗಿ ಸರಿ ಹೋಗುತ್ತೆ ಅನ್ನುವಂತಹ ಒಂದು ರೀತಿ ಮಿಶ್ರ ಫಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಗುರುವಿನ ಬಲ ಮಾತ್ರ ಇರುವಂಥದ್ದು. ಇನ್ನು ಮತ್ತೆ ರಾಹು ಮತ್ತೆ ಕೇತುಗಳು ಮತ್ತೆ 10ನೇ ಸ್ಥಾನದಲ್ಲಿ ಸಂಚಾರ ಆಗ್ತಿರುವಂತಹ ರವಿಯ ಒಂದು ಸಂಚಾರದಿಂದ ಮತ್ತೆ ಕುಜನ ಸಂಚಾರದಿಂದ ಇದು ಒಂದಷ್ಟು ಸಮಸ್ಯೆಗಳು ವೃತ್ತಿಪರವಾಗಿ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ವೃತ್ತಿಯಲ್ಲೂ ಕೂಡ ಒಳ್ಳೆ ಮಾತು, ನಿರ್ಧಾರ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಬಲ ಅನ್ನುವಂಥದ್ದು, ದೈವ ಬಲ ಅನ್ನುವಂಥದ್ದು ಇವಾಗ ಸಿಗತ್ತೆ, ಆದ್ರೆ ಸ್ವಲ್ಪ ಎಚ್ಚರಿಕೆಯಿಂದನೇ ಅವರು ನಡೆಸಬೇಕಾಗತ್ತೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡುವಂಥದ್ದು ಉತ್ತಮ ಫಲಗಳನ್ನ ತಂದುಕೊಡತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.